ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಏನೆಂದರೆ, ಇಂಥವ್ರ ಜೊತೆ ಸ್ನೇಹ ಮಾಡಬೇಡಿ. ಜಗತ್ತಿನ ಎಲ್ಲ ಸಂಬಂಧಗಳಿಗಿಂತ ಸ್ನೇಹವೇ ಮಿಗಿಲಾದದ್ದು. ಪ್ರತಿಯೊಬ್ಬರ ಬದುಕಿನಲ್ಲೂ ಸ್ನೇಹಿತರು ಬಹಳ ಮುಖ್ಯ ಎನಿಸಿಕೊಳ್ತಾರೆ. ಅಲ್ಲದೆ ಸ್ನೇಹಕ್ಕಾಗಿ ನಾವು, ನಮಗಾಗಿ ಸ್ನೇಹ ಎಂದು ಬದುಕುವವರು ಹಲವರಿದ್ದಾರೆ. ಆದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಗೆಳೆಯನು ಒಳ್ಳೆಯವನು ಆಗಿರಲು ಸಾಧ್ಯವಿಲ್ಲ. ಹಲವು ಬಾರಿ ಜನರು ತಮ್ಮ ಸ್ವಾರ್ಥವನ್ನು ಪೂರೈಸಿಕೊಳ್ಳಲು ಸ್ನೇಹಿತರಂತೆ ನಟಿಸುತ್ತಾರೆ. ಈ ಬಗ್ಗೆ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ನಿಜವಾದ ಸ್ನೇಹಿತನನ್ನು ಗುರುತಿಸುವ ಮಾರ್ಗಗಳ ಬಗ್ಗೆ ಹೇಳುತ್ತಾರೆ. ಕೆಟ್ಟ ಸಮಯದಲ್ಲಿ ನಿಮ್ಮ ಮತ್ತು ಇತರರ ನಡುವಿನ ವ್ಯತ್ಯಾಸವನ್ನು ಹೇಳುವ ಸ್ನೇಹಿತ ಒಳ್ಳೆಯವನಾಗಿರ್ತಾನೆ. ನಿಮ್ಮ ಕೆಟ್ಟ ದಿನಗಳಲ್ಲಿ ನಿಸ್ವಾರ್ಥ ಮನೋಭಾವದಿಂದ ನಿಮ್ಮ ಬೆಂಬಲಕ್ಕೆ ನಿಂತಿರುವ ಹಾಗೂ ನಿಲ್ಲುವವನು ನಿಜವಾದ ಸ್ನೇಹಿತನಾಗಿರ್ತಾನೆ. ಅದನ್ನು ಹೊರತುಪಡಿಸಿ ಸಂತೋಷದ ಸಮಯದಲ್ಲಿ ಮಾತ್ರ ಜೊತೆ ಇರುವವನು ಖಂಡಿತ ಉತ್ತಮ ಸ್ನೇಹಿತನು ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಯಾವುದೇ ವ್ಯಕ್ತಿಯನ್ನು ನೀವು ಸ್ನೇಹ ಮಾಡಿಕೊಳ್ಳುವ ಮೊದಲು ಅವರನ್ನು ಸರಿಯಾಗಿ ಗಮನಿಸಿ. ಅವರು ತಮ್ಮ ಸ್ವಾರ್ಥವನ್ನು ಪೂರೈಸಿಕೊಳ್ಳಲು ನಿಮ್ಮೊಂದಿಗೆ ಸ್ನೇಹವನ್ನು ಮಾಡುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಯೋಚನೆಗಳಿಗೆ ವಿರುದ್ಧವಾಗಿದ್ದರೆ ಅಂಥವರ ಸ್ನೇಹ ಮಾಡಬೇಡಿ. ಇಂಥವರ ಜೊತೆ ಸ್ನೇಹ ಬೆಳೆಸಬೇಡಿ. ಯಾವಾಗಲೂ ನಮ್ಮ ಯೋಚನೆ ಮತ್ತು ಚಿಂತನೆಗಳನ್ನು ವಿರೋಧಿಸುವವರು ಜೊತೆ ಸ್ನೇಹ ಬೆಳೆಸಬೇಡಿ ಎಂದು ಚಾಣಕ್ಯ ಹೇಳುತ್ತಾರೆ. ಸಮಾನ ಮನಸ್ಕರಿಲ್ಲದವರ ಜೊತೆ ಸ್ನೇಹ ಮಾಡಬೇಡಿ, ಇಲ್ಲದಿದ್ದರೆ ಸ್ನೇಹ ಹಾಳಾಗುತ್ತದೆ. ಶ್ರೀಮಂತರ ಜೊತೆ ಸ್ನೇಹ ಬೆಳೆಸುವವರು ಹಿಂದೆ ಒಂದು ರೀತಿಯ ಸ್ವಾರ್ಥವಿರಬಹುದು. ಅವನು ತನ್ನ ಸ್ನೇಹಿತನ ಹಣದ ಲಾಭವನ್ನು ಪಡೆಯುವ ಬಗ್ಗೆ ಯೋಚಿಸಬಹುದು. ಇಂತಹ ಸ್ನೇಹಿತರಿಂದ ದೂರವಿರಿ. ನಾವು ನಮ್ಮ ಆಲೋಚನೆಗಳ ತಕ್ಕಂತೆ ಯೋಚಿಸುವ ಜನರೊಂದಿಗೆ ಸ್ನೇಹ ಮಾಡಬೇಕು, ಆದರೆ ವಿರುದ್ಧ ಸ್ವಭಾವದ ಜನರೊಂದಿಗೆ ಸ್ನೇಹ ಮಾಡಬಾರದು. ಏಕೆಂದರೆ ಬೆಕ್ಕು ಮತ್ತು ಇಲಿ ಪರಸ್ಪರ ಸ್ನೇಹ ಬೆಳೆಸಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ಗೆಳೆಯನನ್ನು ಸ್ನೇಹ ಮಾಡಬೇಕಾದರೆ ಕಣ್ಣು ಮುಚ್ಚಿ ನಂಬಬೇಡಿ. ಏಕೆಂದರೆ ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾದಾಗ ಆ ಸ್ನೇಹಿತ ನಿಮ್ಮ ಎಲ್ಲ ರಹಸ್ಯಗಳನ್ನು ಬಹಿರಂಗಪಡಿಸುತ್ತಾನೆ. ನಿಮ್ಮನ್ನು ಅತಿಯಾಗಿ ಹೊಗಳುವವರ ಜೊತೆ ಸ್ನೇಹ ಮಾಡಬೇಡಿ. ಅಂಥವರು ಯಾವುದೇ ಸಂದರ್ಭದಲ್ಲಿಯೂ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇರುತ್ತದೆ. ನಿಮ್ಮ ಜೀವನದಲ್ಲಿ ಚಾಣಕ್ಯರ ಮಾತುಗಳನ್ನು ಪಾಲಿಸಿದರೆ ನಿಮ್ಮ ಜೀವನ ಬದಲಾಗುತ್ತದೆ. ಸಾಧನೆಗೆ ಸುಲಭದ ದಾರಿ ಸಿಗುತ್ತದೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.